ಹೊತ್ತಾರ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ನಿಮಗಾಗಿದ್ದನ್ನ ಅತ್ತೆಯರಿಗೆ ಹೆಲ್ಪ್ ಮಾಡಿದಾಗ, ಸಹಾಯ ಮಾಡಿದಾಗ ಏನಾಗತ್ತೆ ಅಂದರೆ ಆ ಮನೆಯಲ್ಲಿ ನಿಜವಾದ ಹಬ್ಬದ ವಾತಾವರಣ ಬರುತ್ತೆ. ಶ್ರೀರಾಮಚಂದ್ರನನ್ನ ಸ್ವಾಗತಿಸಿದಂತಹ ಒಂದು ಸುದಿನವೇ ಈ ದೀಪಾವಳಿ. ದೀಪಾವಳಿ ಅಂದ ತಕ್ಷಣ ಜೊತೆನಲ್ಲೇ ಹಿಂದೆ ಬರುವಂಥದ್ದು ಪಟಾಕಿಗಳು. ದೀಪಾವಳಿ ಮೆರವಣಿಗೆ ನಡೆಯೋದು ಇಂಗ್ಲೆಂಡಲ್ಲಿ, ಅದು ನಂಬ್ತೀರಾ ನೀವು? ಅದು ಒಂದು ರೆಕಾರ್ಡ್. ಅದು ಕೈಯೆಲ್ಲ ಮರೆಯಾಗಿ ಸಿಹಿಯೆಲ್ಲ ನೆನಪಾಗಿ ಕುಣಿವ ಮನವೇ ನಮಗೊಬ್ಬ. ಗೋವಿಂದ ಲೀಲಾವಳಿ ಅಳಿಯ ಮಗನಾದನು, ಮಾವ ಮಗುವಾದನು. ಆತ್ಮೀಯ ಭೂಮಿಕಾ ವಾಹಿನಿಯ ವೀಕ್ಷಕರಿಗೆ ಸಪ್ರೇಮ ವಂದನೆಗಳು. ವೀಕ್ಷಕರೇ, ಹೊತ್ತಾರ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ. ಅವರಿತ್ತ ದೋಣಿಯಲ್ಲಿ ನಿತ್ಯ ಪಯಣವು ನಮದು, ನಮಿಸೋಣ ಚರಣಕ್ಕೆ ಮುದ್ದುರಾಮ ಎಂಬಂದ ಮುದ್ದುರಾಮನ ಒಂದು ಕವನದಿಂದ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆ ಮುದ್ದುರಾಮನ ಕವನದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಬೆಳಗ್ಗೆ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನಮ್ಮ ಬಾಳಿಗೆ ಬೆಳಕ ತಂದವರ ನಿಜವಾಗಿಯೂ ನಾವು ಸ್ಮರಿಸಿಕೊಳ್ಳದೆ ಹೋದರೆ ನಮ್ಮ ಜೀವನ ವ್ಯರ್ಥ ವ್ಯರ್ಥ ವ್ಯರ್ಥ. ಅಂತಹ ನಮ್ಮ ಬಾಳಿನಲ್ಲೇ ಬೆಳಕು ತಂದಿರುವಂತಹ, ಇಡೀ ದೇಶಕ್ಕೆ ಬೆಳಕನ್ನು ಹರಡಿರುವಂತಹ ದೀಪಾವಳಿಯ ಮೂಲಕ ನಮ್ಮ ಮನಸ್ಸಿನ ಎಲ್ಲ ಕಷ್ಟಗಳ, ದುಗುಡಗಳ, ಚಿಂತೆಗಳ, ಭಯಗಳ ಹಾವಳಿಯನ್ನು ದೂರ ಮಾಡಿಸಿ ತನ್ಮೂಲಕವಾಗಿ ಸುಜ್ಞಾನವೆಂಬ ಬೆಳಕನ್ನು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಬೀರಿ ಶಾಂತಿ, ಸೌಖ್ಯ, ನೆಮ್ಮದಿಯ ಸಂಕೇತವಾದಂಥ ದೀಪಗಳ ಹಾವಳಿಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಭೂಮಿಕಾ ವಾಹಿನಿಯ ಮೂಲಕ ಒಂದು ಸಂದೇಶವನ್ನು ಕೊಡುವಂತಹ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯಾಗಿ ಆಗಮಿಸಿರುವಂತಹ ಖ್ಯಾತ ವಾಗ್ಮಿಗಳು ಹಾಗೂ ನಮ್ಮ ಚಿಕ್ಕಮಗಳೂರಿನ ವಾಸವಿ ಸೇವಾ ಸಂಸ್ಥೆಯ ನಿರ್ದೇಶಕರಿಯಾದಂತಹ, ಹಾಗೆ ಭಾಷಣಕಾರರು, ನಿರೂಪಕಕಾರರು, ಹಾಗೆ ವಿದ್ವಾಂಸರಾದಂತಹ ಶ್ರೀಮತಿ ಜಯಂತಿ ಶೇಖರ್ ರವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಮೇಡಮ್. ನನ್ನ ಬಳಗಡೆ ಇರುವಂತಹ ವಿಶೇಷವಾದ ಅತಿಥಿ, ನಮ್ಮಿಬ್ಬರಿಗೂ ಕೂಡ ಒಂದು ಬಲವಾಗಿ ಕುಳಿತಿರುವಂತಹ ಅತಿಥಿ, ಖ್ಯಾತ ಕವಯತ್ರಿ ಹಾಗೂ ನಿರೂಪಕಿಗಾರ್ತಿ, ಭಾಷಣಗಾರ್ತಿ, ತನ್ಮೂಲಕ ಚುಟುಕು ಕವಿಗಳ ಮೂಲಕ ಚಿಕ್ಕಮಗಳೂರಿನಲ್ಲಿ ಹೆಸರುವಾಸಿಯಾದಂತಹ ಶ್ರೀಮತಿ ಮಮತಾ ಹರೀಶ್ ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಮೇಡಮ್. ನಮಸ್ಕಾರ. ಪರಸ್ಪರ ಇಬ್ಬರು ಕುಳಿತಿರುವಂಥ ಅತಿಥಿಗಳು, ಒಬ್ಬರು ಮಾತಿನ ಪಟಾಕಿ, ಹಾಸದ ಚಟಾಕಿಯನ್ನು ಹಾರಿಸುವುದಕ್ಕೆ ಬಂದಿರುವಂಥ ಇಬ್ಬರು ಅತಿಥಿಗಳ ಮೂಲಕ ನಮ್ಮಿರುವರನ್ನು, ನನ್ನ ಹೆಸರು ಸಾಯಿ ನಂದನ, ತೇದಷ್ಟು ತಂಪು ಕೊಡುವ ಚಂದನ, ಇವರಿಬ್ಬರ ಮೂಲಕ ನಿಮಗೆಲ್ಲರಿಗೂ ಅಭಿನಂದನ, ವಂದನ ವಂದನ. ದೀಪಾವಳಿ ಅಂದರೆ ನಮ್ಮ ಸಿನಿಮಾ ಲೋಕದಲ್ಲಿ ನೆನಪಾಗುವುದು ಒಂದೇ ಒಂದು ಹಾಡು. ಅದೇನೆಂದರೆ ಅಳಿಯ ಮಗನಾದನು, ಮಾವ ಮಗುವಾದನು ಎಂಬ ವಿಶೇಷವಾಗಿ SPB ಅವರ ಒಂದು ಹಾಡಿನ ಮೂಲಕ ನಮಗೆ ನೆನಪಾಗುವಂಥ ದೀಪಾವಳಿಗೆ ಈ ದೀಪಾವಳಿ ಸಂದೇಶವನ್ನು ಮನೆ ಮಾತುಗಳಲ್ಲಿ ಹಾಗೂ ಮನೆಗಳಲ್ಲಿ ನಾನಾ ರೀತಿಯಿಂದ ಮಾವ ಮತ್ತು ಅಳಿಯರು ವಿಶೇಷವಾಗಿ ಆಚರಿಸುವಂತಹ ಈ ದೀಪಾವಳಿಯ ಬಗ್ಗೆ ಜಯಂತಿ ಶೇಖರ್ ಅವರು ಏನು ಹೇಳ್ತಾರೆ ನಾವೆಲ್ಲ ಕೇಳೋಣ ಬನ್ನಿ. ಭೂಮಿಕಾ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನೋ ಕವಿತೆ ಜೊತೆಗೆ ಈ ಒಂದು ಸಣ್ಣ ಸಂಭಾಷಣೆಯನ್ನ ಶುರು ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಬಹಳ ಅಗಾಧವಾದ ಅರ್ಥವನ್ನು ಹೊಂದಿರುವಂತಹ ಕವಿತೆ ಅದು. ದೀಪದಿಂದ ದೀಪವನ್ನು ಹಚ್ಚಬೇಕು ಅನ್ನೋದು ಬಹಳ ತುಂಬಾ ಸಣ್ಣ ಸಾಲಲ್ಲ. ಹಾಗೆ ದೀಪಾವಳಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ದೀಪಗಳ ಸರಮಾಲೆ, ಹಾಗೆ ಹಬ್ಬ, ಊಟ, ಬಗೆಯಾದ ಸಿಹಿ ತಿಂಡಿಗಳು, ಆಚರಣೆ, ವೃತಗಳು ಎಲ್ಲಾನು ಒಂದ್ ಕಡೆ ಆದ್ರೆ ಬಾನಿನ ಅಂಗಳದಲ್ಲಿ ಚಿತ್ತಾರ ಮೂಡಿಸುವಂತಹ ಪಟಾಕಿ ಹಚ್ಚುವ ಸಂಭ್ರಮ ಇನ್ನ ಒಂದ್ ಕಡೆ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ನೆನಪಾಗೋದು ಅಂತ ಅಂದ್ರೆ ಮೊಟ್ಟ ಮೊದಲನೇ ಸಾರಿ ಮಾವನ ಮನೆಗೆ ಅತಿಥಿಯಾಗಿ ಬರುವಂತಹ ಹೊಸ ಅಳಿಯನ ಆಗಮನ. ಈ ಅಳಿಯನ ಆಗಮನ ಅವನಿಗೆ ಎಷ್ಟು ಒಂದು ಮುದ ನೀಡುತ್ತೋ ಅದೇ ರೀತಿ ಹಿರಿಯರಾದ ನಮಗೂ ಸಹ ನಮ್ಮ ಸವಿ ನೆನಪುಗಳನ್ನ ಮತ್ತೆ ಮರುಕಳಿಸುವಂತಹ ಒಂದು ಸುಂದರ ಸಂದರ್ಭ. ಒಂದು ನೂತನ ವಧುವನ್ನ ಅತ್ತೆ ಮನೆಗೆ ಕಳುಹಿಸಿ ಬಿಗುಮಾನದಿಂದಲೇ ಆಗಮಿಸಿರುವಂತ ಅಳಿಯ ಒಂದು ರೀತಿಯ ಶಿಸ್ತಾಗಿ ಬರುವುದರ ಜೊತೆಗೆ ಬಿಗುಮಾನದಿಂದ ಆಗಮಿಸಿರ್ತಾರಲ್ಲ, ಆ ಒಂದು ನೋಟನ ನೋಡೋದೇ ತುಂಬಾ ಸಂತೋಷವಾಗಿರುತ್ತೆ. ಇದರಲ್ಲಿ ಏನು ಅಂದ್ರೆ
ಮೊಟ್ಟ ಮೊದಲನೇ ಸಾರಿ ಅಳಿಯ ಬಂದಾಗ ಹೊಸ ವಧು ನೋಡೋದಕ್ಕೆ ಒಂತ ಬಿಂಕದಿಂದ ಬಂದಿದ್ರು ಸಹ ಅತ್ತೆ ಮನೆಯ ಬಳಗ ಇರುತ್ತಲ್ಲ, ತವರಿನ ಬಳಗ, ಬಾವ ಮಾತಾಡಿ ಬೇವಿನ ಮರದಲ್ಲಿ ನೇತಾಡಿ ಅಂದಾಗ ಆ ಹುಸಿ ಮುನಿಸು, ಆ ಕೋಪದೊಂದಿಗೆ ನಸು ನಗು ಬೀರ್ತಾರಲ್ಲ, ಅದು ಸಹ ತುಂಬಾ ಸುಂದರ ಆಗಿರುತ್ತೆ. ಈಗ ಮದುವೆ ಸಂಬಂಧಗಳು ತುಂಬಾ ತೆಳುವಾಗಿದೆ, ನಮ್ಗೆ ಎಲ್ಲ ಗೊತ್ತಿದೆ. ಆ ಒಂದು ಸಂಬಂಧಗಳು ಒಂಥರ ಹಂತ ಹಂತವಾಗಿ ಒಂದು ಗಟ್ಟಿಯಾಗಿ ಹೋಗ್ತಾ ಇರ್ಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಈ ತರ ತುಂಬಾ ಒಂದು ಘಟನೆಗಳು ಇರ್ಲೇಬೇಕು ಅಂತ ನನ್ನ ಅನಿಸಿಕೆ ಆಗಿದೆ. ಯಾಕೆ ಅಂತಂದ್ರೆ ಈಗ ಮದುವೆಯಲ್ಲಿ ನಮಗೆ ಗೊತ್ತಿದೆ ತುಂಬಾ ಜಾಳದ ಸಂಬಂಧ ಒಂದು ಗಟ್ಟಿಯಾಗಿ ಬೆಸಿಬೇಕು ಅಂದ್ರೆ ಇವೆಲ್ಲ ಬೇಕೇ ಬೇಕು. ಮದುವೆ ಸಂಬಂಧ ಹೇಗಿರ್ಬೇಕು, ಗಂಡ ಹೆಂಡತಿ ಸಂಬಂಧ ಅಂದ್ರೆ ಪರಸ್ಪರ ಅವರಿಬ್ರೇ ಕುತ್ಕೊಂಡು ಮಾತಾಡಿದ್ರೆ ತುಂಬಾ ಸಂತೋಷ ಆಗ್ಬೇಕು. ಪರಸ್ಪರ ಜಗಳ ಆಡಿದ್ರೆ ಅಂತೂ ಎಲ್ಲಿ ಅಗಲುವಿಕೆ ಆಗುತ್ತೋ ಅನ್ನಂತಹ ಭಯ ಇರ್ಬೇಕು. ಹಾಗೆ ಪರಸ್ಪರ ಇಬ್ರು ಕುತ್ಕೊಂಡು ಮಾತಾಡಿದ್ರೆ ಮನಸ್ಸಿಗೆ ಸಂತೋಷ ಸಮಾಧಾನ ಆಗ್ಬೇಕು. ಇಂತಹ ಒಂದು ಸ್ಥಿತಿ ಆ ದಂಪತಿಗಳಲ್ಲಿ ಉಂಟಾಗ್ಬೇಕು ಅಂದ್ರೆ ನಮ್ಮ ಹಿರಿಯರು ಮಾಡಿರೋಂತ ಈ ಎಣ್ಣೆ ಸ್ನಾನ, ಈ ದೀಪಾವಳಿ, ಅಳಿಯನ ಆಗಮನ, ಅಳಿನಿಗೆ ಕೊಡುವಂತ ಉಡುಗೊರೆ, ಅಳಿಯನಿಗೆ ನೀಡುವಂತಹ ಸಿಹಿ ತಿಂಡಿಗಳು, ಅಳಿಯನಿಗೆ ನೀಡುವಂತಹ ಚೇಷ್ಟೆಗಳು, ಇದರಲ್ಲಿ ಬೇರೆ ಕಡೆಗಳಲ್ಲಂತೂ ಅಳಿನಿಗೆ ಕಾಡುವಂತಹ ಚೇಷ್ಟೆಗಳು ಬೇಕಾದಷ್ಟು ಇರುತ್ತೆ. ಅವನ ನವವಧುವನ್ನ ಅವನಿಗೆ ತೋರಿಸ್ದೆ ಮುಚ್ಚಿಟ್ಬಿಟ್ಟು ಬೇಕಾದಷ್ಟು ಕಾಡ್ಸುವಂತದ್ದು ಇರುತ್ತೆ. ಈ ರೀತಿ ಹಲವಾರು ಸಿಹಿ ನೆನಪುಗಳನ್ನ ಒಂದು ಆಚರಣೆಯನ್ನ ಉಂಟು ಮಾಡದೆ ನಮ್ಗೆ ನಮ್ಮ ದೀಪಾವಳಿ. ಬಂದರೋ ಭಾವ ಬಂದರೋ ಎಂಬ ಹಾಡಿನ ಮೂಲಕ ಮಾತಿನ ಚಟಾಕಿಯನ್ನು ಹಾರಿಸಿ ತನ್ಮೂಲಕ ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಎರಿಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಎಂಬಂತೆ ಇದಿಷ್ಟು ಇದ್ದರೆ ಪಟಾಕಿಯ ಮೂಲಕ ಸಾಂಸಾರಿಕತೆಯಲ್ಲಿ ಪ್ರೀತಿ ಎಂಬ ಕಿಚ್ಚನ್ನು ಹೆಚ್ಚಿಸುವಂತಹ ಮಾತನಾಡಿದ ಜಯಂತಿ ಶೇಖರ್ ಅವರಿಗೆ ವಂದಿಸುತ್ತಾ, ಈ ಮಾತಿನ ಪಟಾಕಿಯ ಮೂಲಕ ನಿಜವಾಗಿಯೂ ನಾವೆಲ್ಲರೂ ಕೂಡ ಹಾಸಿದ ಚಟಾಕಿಯನ್ನು ಹರಿಸಿದರೆ ನಮ್ಮ ಮನೆಯೂ ಸ್ವಚ್ಛವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ನಿರ್ಮಲವಾಗಿ ಆನಂದಮಯವಾಗಿರುತ್ತೆ. ಬನ್ನಿ ಈ ಹಾಸ್ಯದ ಪಟಾಕಿಯ ಮೂಲಕ ನಮ್ಮ ಮಮತಾ ಹರೀಶ್ ಅವರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಭೂಮಿಕಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ತೆ. ನನಗೆ ಇಬ್ಬರು ಹೆಣ್ಮಕ್ಳಿಗೆ ನಾನು ತುಂಬ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಪ್ರೀತಿಯ ದೀಪ ಹಚ್ಚಿ ದುಃಖದ ಸರಪಳಿ ಸಿಡಿಸಿ, ಸಮೃದ್ಧಿಯ ರಾಕೆಟ್ ಸಿಡಿಸಿ, ಸಂತೋಷದ ಹೂಕುಂಡ ಹಚ್ಚಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಅದರ ಅರ್ಥ ಏನು ಅಂತಂದರೆ, ನಿಮ್ಗೆ ಏನೇ ಕಷ್ಟ ಬಂದರೂ ಏನೇ ಬಂದ್ರೂ ಅದನ್ನು ಸರಪಳಿ ಥರ ಕಟ್ ಮಾಡಿಬಿಡಿ, ಎಲಾಸ್ಟಿಕ್ ಥರ ಎಳಿಬೇಡಿ ಅಲ್ವಾ ಜಯಂತಿ? ಅದು ಎಳ್ಕೊಂಡು ಹೋಗ್ತಾ ಇದ್ರೆ ಅದು ಮುಗಿಲಾರದ ಕತೆ. ಅದಕ್ಕೆ ಆವಾಗಿಂದ ಆವಾಗ ಪಟಾಕಿನ ಸಿಡಿಸ್ಬಿಡ್ತೀವಲ್ಲ, ಆ ಥರ ಮುಗಿಸ್ಬಿಡಿ. ಆವಾಗ ನೀವು ಚೆನ್ನಾಗಿರ್ತೀರ, ನಿಮ್ಮನ್ನು ಕೊಟ್ಟು ಮನೆಗಳು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಇಬ್ಬರು ಹೆಣ್ಮಕ್ಳಾದ್ರಿಂದ ಭಯ ಅಂತೂ ಇದ್ದೇ ಇರುತ್ತೆ, ಎಲ್ಲಿ ಹೆಂಗೆ ನಡ್ಕೋತಾರೋ ಅಂತ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗಿನ ಜನ್ರೇಷನ್ನು ಎಷ್ಟೊತ್ತಿಗೋ ಹೇಳ್ತಾರೆ, ಎಷ್ಟೊತ್ತಿಗೋ ಮಲಗ್ತಾರೆ. ಅಭ್ಯಂಗನ ಅಂತ ಅಂದರೆ ಗೊತ್ತಿರಲ್ಲ, ನಮಸ್ಕಾರ ಮಾಡೋದು ಅಂದರೆ ಗೊತ್ತಿರಲ್ಲ. ಆ ಥರ ಎಲ್ಲ ಇರೋದ್ರಿಂದ ನಾವು ಆದಷ್ಟು ತಾಯಂದ್ರೆ ಏನು ಮಾಡಬೇಕು ಅಂತಂದರೆ, ಹೇಳಿ ಕಳಿಸ್ಬೇಕು. ಅಟ್ಲೀಸ್ಟು ಎಲ್ಲ 365 ದಿನ ಅಲ್ಲದೆ ಇದ್ರೂ ಹಬ್ಬದ ದಿನ ಬೇಗ ಎದ್ದೇಳಿ ಅಭ್ಯಂಗನ ಮಾಡಿ ಮನೆಯವ್ರಿಗೆಲ್ಲ ಕೂಡಿಸಿ ಮಾಡಿ, ಅದೊಂದು ಅಪರೂಪದ ಸನ್ನಿವೇಶ ಆಗಿರುತ್ತೆ. ಅದಾದಮೇಲೆ ಅಡುಗೆಗೆ ಅತ್ತೆಗೋ ದೊಡ್ಡವ್ರು ಯಾರು ಇರ್ತಾರೋ ಅವ್ರಿಗೆ ಸಹಾಯ ಮಾಡಿ, ದೇವ್ರ ಕೋಣೆಯಲ್ಲಿ ಪೂಜೆಗೆ ಸಹಾಯ ಮಾಡಿ. ನಿಮಗಾಗಿದ್ದನ್ನು ಅತ್ತೆಯರಿಗೆ ಹೆಲ್ಪ್ ಮಾಡಿದಾಗ, ಸಹಾಯ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಮನೆಯಲ್ಲಿ ನಿಜವಾದ ಹಬ್ಬದ ವಾತಾವರಣ ಬರುತ್ತೆ. ಆ ನಿಜವಾದ ಹಬ್ಬದ ವಾತಾವರಣ ದೀಪಾವಳಿಲಿ ಬರಬೇಕು ಅಂತಂದರೆ, ನನಗನ್ಸೋದು ಮನೇನ ಆದಷ್ಟು ಜಾಸ್ತಿ ಹೆಚ್ಚು ದೀಪಗಳನ್ನ ಇಡಬೇಕು. ನನ್ನ ದೊಡ್ಡ ಮಗಳ ಮನೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಬಲ್ಲೆ, ದೀಪಾವಳಿ ದಿನ ಪ್ರತಿ ದೀಪಾವಳಿಗೆ ಜಯಂತಿ ಮತ್ತು ಸರ್ ಏನು ಅಂತಂದರೆ ಆಲ್ಮೋಸ್ಟ್ 50,000 ಪ್ರಣತಿಗಳನ್ನು ಬೆಳಗ್ತಾರೆ. ಮನೆ ದೊಡ್ಡದಾಗಿದೆ, ಅಂಗಳ ದೊಡ್ಡದಾಗಿದೆ. ಅದು ಎಷ್ಟು ಸಂಭ್ರಮ ಅಂತಂದರೆ, ಅತ್ತೆ ಮಾವ ಮೈದನ ನಾದಿನಿ ಪುಟ್ಟ ಮಗು ಕೆಲಸದವ್ರ ಜೊತೆಗೆ ಹಚ್ಚೋದಿದೆಯಲ್ಲ, ಹಚ್ಚೋ ಪ್ರಾಸೆಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಆವಾಗ ನನಗೆ ಬೇಜಾರಾಗತ್ತೆ, ಅವ್ರ ಮನೇಲಿ ಅಷ್ಟೊಂದು ಹಚ್ಚಿದಾಗ ನಾವು ನಮಗೆ ಕೈಲಿ ಸಾಧ್ಯ ಆದಷ್ಟು ಪ್ರಣತಿಗಳನ್ನ ಹಚ್ಚೋಣಂತೆ. ಹಚ್ಚಿಬಿಟ್ಟು ನಮ್ಮ ಹಿಂದುತ್ವನ ಬೇರೆ ಜನಾಂಗದ ಮುಂದೆ, ಬೇರೆ ಜನಗಳು ಅವ್ರೇನು ಮಾಡ್ತಾರೆ, ಅವ್ರವ್ರ ಟೈಮಲ್ಲಿ ಅವ್ರವ್ರದನ್ನ ತೋರಿಸ್ಕೋತಾರೆ ಅನ್ನೋದಕ್ಕಿಂತ ಅವರು ಅದನ್ನು ಸಾಂಕೇತಿಕವಾಗಿ ಮಾಡ್ಕೊಂಡಿರ್ತಾರೆ. ನಾವು ದೀಪಾವಳಿ ದಿವಸ ಆದಷ್ಟು ಪ್ರಣತಿಗಳ ಸಾಲನ್ನ, ದೀಪಾವಳಿ ಅಂತ ಹೇಳಿದಾಗಲೇ ಹಾವಳಿ ಅಂದಾಗ ಅದು ಹಾವಳಿ ಅಲ್ಲ ಆವಳಿ ಅಂತ, ಆವಳಿ ಅಂದರೆ ದೀಪದ ಸಾಲು ಅಂತ ಅಲ್ವಾ? ಅದಕ್ಕೆ ಆದಷ್ಟು ಜಾಸ್ತಿ ದೀಪಗಳ ಸಾಲುಗಳು ಬರಬೇಕು, ಇಡಬೇಕು. ಆದಷ್ಟು ಹಿಂದೂ ಜನಗಳಲ್ಲಿ ನನ್ನ ಕಳಕಳಿಯ ಈ ಮೂಲಕ ಭೂಮಿಕಾ ವಾಹಿನಿಗೆ ವೀಕ್ಷಕರಿಗೆ ನಾನೇನು ಕಳಕಳಿಯ ಪ್ರಾರ್ಥನೆ ಅಂದರೆ,
ಮಿನಿಮಮ್ 5 ದೀಪನೋ 10 ದೀಪನೋ ಹಚ್ಚಿ ಈ ದೀಪಾವಳಿನ ಹೆಚ್ಚಾಗಿ ಸಂಭ್ರಮಿಸೋಣ ಅಂತ ಅನಿಸುತ್ತೆ ನನಗೆ. ನಿಮ್ಗೇನು ಅನಿಸುತ್ತೆ ಸರ್? ಹೌದು ಮೇಡಮ್, ನೀವೆಲ್ಲ ಹೇಳಿದ್ರಿ, ಹಿಂದೂಗಳ ಬಗ್ಗೆ ಹೇಳಿದ್ರಿ. ಅದಕ್ಕೆ ನೋಡಿ, ನಾವೆಲ್ಲ ಒಂದು, ನಾವೆಲ್ಲ ಬಂಧು, ಇಂದು ಮುಂದು ಎಂದೆಂದು, ನಾನು ಇಂದು ಎಂದು ಹೇಳುವಂತಹ ಮೇಡಮ್ ಅವರ ಸಾಲಿನಲ್ಲಿ ಬಹಳ ವಿಶೇಷವಾಗಿ ದೀಪಗಳ ಹಾವಳಿ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಆ ದೀಪಗಳ ಹಾವಳಿ ಅಂತಂದರೆ ನನಗೆ ಒಂದು ಪೌರಾಣಿಕ ಒಂದು ಹಿನ್ನೆಲೆ ನೆನಪಾಗ್ತದೆ. ಯಾವಾಗಂದರೆ ರಾಮಾಯಣಕ್ಕೆ ಹೋಗಿದೆ ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದಂತಹ ಶ್ರೀರಾಮಚಂದ್ರನು ವಿಜಯದಶಮಿಯಂದು ರಾವಣನ ಸಂಹಾರ ಮಾಡಿ ಲಂಕೆಯಿಂದ ಮರಳಿ ಅಯೋಧ್ಯೆಗೆ ಬರುವಂತಹ ಒಂದು ಸುದಿನವೇ ಈ ದೀಪಾವಳಿ. ಅದಕ್ಕೆ ಮುಂಚೆ ದೀಪಗಳ ಹಾವಳಿ ದೀಪಾವಳಿ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ ಅಂತ ನನ್ನ ಪ್ರಕಾರ ಒಂದು ನಂಬಿಕೆ. ಯಾಕೆಂದರೆ ರಾಮ ಯಾವಾಗ ಅಯೋಧ್ಯೆಗೆ ಮರಳಿದ ಆಗ ಜನರಿಗೆ ಬಹಳ ಯೋಚನೆ ಬಂತು, ರಾಮನಿಗೆ ವೆಲ್ಕಮ್ ಮಾಡೋಕ್ಕೆ ನಾವು ಹೇಗೆ ಮಾಡಬೇಕು? ಈ ಎಲ್ಲ ಒಬ್ಬರು ಅತಿಥಿಗಳು ಬರ್ತಾ ಇದ್ದಾರೆ ಅಂತಂದರೆ, ನೀವು ಹೇಳ್ದಂಗೆ ಅಳಿಯಂದರು ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆಲ್ಲ ಮನೆಯೆಲ್ಲ ನೀಟ್ ಮಾಡಿ ಅವರಿಗೆಲ್ಲ ನೀಟಾಗಿ ಎಲ್ಲ ಸ್ವಾಗತವನ್ನು ಕೋರಿ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಟು ಎಲ್ಲ ವೆಲ್ಕಮ್ ಮಾಡ್ತೀರ. ಆದರೆ ರಾಮ ಆಗಿನ ಕಾಲದಲ್ಲಿ ರಾಮಾಯಣದಲ್ಲಿ ಅವನು ಪುರ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಹೇಗೆ ವೆಲ್ಕಮ್ ಮಾಡ್ತಾ ಇದ್ರು? ಅವನು ಬರೋ ಹೊತ್ತಿಗೆ ಸಂಜೆ ವೇಳೆ ಆಗಿತ್ತು, ಸೂರ್ಯನೂ ಕೂಡ ಅಸ್ತಮಾನವಾಗಿದ್ದ. ಆದರೆ ನಮಗೊಂದು ಇರುವಂತಹ ಆಶಾಕಿರಣವೇ ಒಂದು ದೀಪ. ಅಂತಹ ಪ್ರತಿಯೊಂದು ಪ್ರಜೆಗಳು, ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ಕೂಡ ಕನಿಷ್ಠ ಪಕ್ಷ ಅವರ ಕೈ 2 ದೀಪವನ್ನು ಹಿಡಿದುಕೊಂಡು ಶ್ರೀರಾಮಚಂದ್ರನನ್ನು ಸ್ವಾಗತಿಸಿದಂತಹ ಒಂದು ಸುದಿನವೇ ಈ ದೀಪಾವಳಿ. ನೀವು ದೀಪಗಳ ಹಾವಳಿ ಎಂದಾಗ ಈ ಒಂದು ಬಹಳ ಹಿನ್ನೆಲೆ ನೆನಪಾಯಿತು ಮೇಡಮ್. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಬಲಿಪಾಡ್ಯಮಿ. ಹೆಸರಲ್ಲೇ ಇದೆ ಬಲಿಪಾಡ್ಯಮಿ ಅಂತ. ಪಾಡ್ಯಮಿ ಅಂತಂದರೆ ಅಮಾವಾಸ್ಯೆಗೆ ಮೊದಲಂತಹ ಒಂದು ದಿನ ಬಲಿ ಚಕ್ರವರ್ತಿಯನ್ನು ವಾಮನ ತ್ರಿವಿಕ್ರಮನು ಅವನ ಪಾತಾಳ ಲೋಕಕ್ಕೆ ಅವನ ಅಟ್ಟಿ ಮೋಕ್ಷವನ್ನು ಕೊಟ್ಟಂತಹ ಒಂದು ಸುದಿನ. ಇಂತಹ ಒಂದು ಸುದಿನವನ್ನು ಈ ದೀಪಾವಳಿಯ ಮೂಲಕ ಆಚರಿಸಿರುವುದು ನಿಜವಾಗಿಯೂ ಕೂಡ ಬಹಳ ಒಂದು ನಮ್ಮ ಹಿಂದೂಗಳಿಗೆ ನಮ್ಮ ಸನಾತನ ಸಂಪರ್ಕವನ್ನು, ಸನಾತನ ಸಂಸ್ಕಾರವನ್ನು ನೆನಪಿಸುವಂತಹ ಒಂದು ಸುದಿನ. ಇಂತಹ ಒಂದು ದೀಪಾವಳಿಯಲ್ಲಿ ಮಾತಿನ ಚಟಾಕಿಯ ಮೂಲಕ ಹಾಸ್ಯದ ಪಟಾಕಿಯನ್ನು ಹೇಳಬೇಕು ಅಂತಂದರೆ ನಿಜವಾಗಿಯೂ ವೀಕ್ಷಕರೇ, ಹಚ್ಚುವುದಾದರೆ ಸುಜ್ಞಾನವೆಂಬ ಪ್ರೀತಿ ಎಂಬ ದೀಪವನ್ನು ಬೆಳಗಿ, ಆದರೆ ಬೇರೆಯವರ ಬಾಳಿನಲ್ಲಿ ಬೆಂಕಿಯನ್ನು ಹಚ್ಚಬೇಡಿ, ಪಟಾಕಿಗೆ ಬೆಂಕಿಯನ್ನು ಹಚ್ಚಿ ಎಂದು ಹೇಳುವುದಕ್ಕೆ ಜಯಂತಿ ಶೇಖರ್ ಅವರು ಹಾಸ್ಯದ ಪಟಾಕಿಯ ಮೂಲಕ ನಿಮಗೆ ಮಾತಿನ ಜಗಮಗಿಯನ್ನು ಹರಿಸಲಿದ್ದಾರೆ. ದೀಪಾವಳಿ ಅಂದ ತಕ್ಷಣ ಜೊತೆನಲ್ಲೇ ಹಿಂದೆ ಬರುವಂತದ್ದು ಪಟಾಕಿಗಳು. ಮಕ್ಕಳಿಗೆ ಪಟಾಕಿ ಹಚ್ಚೋದು ಅಂತಂದ್ರೆ ಎಲ್ಲಿಲ್ಲದ ಸಂತೋಷ. ಅವ್ರು ಎಷ್ಟೋ ತಿಂಗಳ ಮೊದ್ಲಿಂದಾನೇ ಅವರ ಒಂದು ಬೇಡಿಕೆಯನ್ನ ಶುರು ಮಾಡಿರ್ತಾರೆ, ಈ ಸಾರಿ ಅಷ್ಟು ಪಟಾಕಿ ಹಚ್ಬೇಕು, ಇಷ್ಟು ಪಟಾಕಿ ಹಚ್ಬೇಕು ಅಂತ. ಮೊನ್ನೆ ನಮ್ ಗೆಳೆಯರೊಬ್ರು ಹೇಳಿದ್ರು, ಜಾಸ್ತಿ ಪಟಾಕಿ ಹಚ್ಬೇಡಿ, ಓಝೋನ್ ಲೇಯರ್ ಡ್ಯಾಮೇಜ್ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಜೊತೆಲಿದ್ದಂತ ನನ್ನ ಮೊಮ್ಮಗ ತಕ್ಷಣನೇ ಕೇಳ್ದ, ಈಗ ಇಸ್ರೇಲ್ ಮತ್ತೆ ಹಮಾಸ್ ಅವರು ಯುದ್ಧ ಮಾಡ್ತಾ ಇದಾರಲ್ಲ, ಎಷ್ಟೊಂದು ಬಾಂಬ್ಗಳು ಹಾಕ್ತಾ ಇದಾರಲ್ಲ, ಅವಾಗ ಓಝೋನ್ ಲೇಯರ್ ಡ್ಯಾಮೇಜ್ ಆಗೋದಿಲ್ವಾ? ರಷ್ಯಾ ಮತ್ತೆ ಉಕ್ರೇನ್ ಅವರು ಯುದ್ಧ ಮಾಡ್ತಾ ಇದಾರಲ್ವಾ, ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಹೇಳಿ. ಆ ಒಂದು ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ನಮ್ಮ ಹತ್ರ ಉತ್ತರ ಇರೋದಿಲ್ಲ. ಯಾಕೆ ಅಂತಂದ್ರೆ ಅದು ಏನಾಗುತ್ತೆ, ಏನು ಶಬ್ದ ಮಾಲಿನ್ಯ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈ ಮಕ್ಕಳು ಈ ದೀಪಾವಳಿ ಹಬ್ಬದ ಒಂದು ಸಡಗರವನ್ನ, ಸಂಭ್ರಮವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತಂದ್ರೆ ನಾವು ಅವ್ರಿಗೆ ಪಟಾಕಿಯನ್ನ ಕೊಡಿಸ್ಲೇಬೇಕು. ಆದ್ರೆ ಈ ಒಂದು ತರ್ಕವಕ್ಕೆ ನಾವು ಹೋದ್ರೆ, ಬಾಂಬ್ ಹಾಕ್ದಾಗ ಜಾಸ್ತಿ ಡ್ಯಾಮೇಜ್ ಆಗುತ್ತಾ, ಶಬ್ದ ಮಾಲಿನ್ಯ ಆಗುತ್ತಾ, ಅಥವಾ ಪಟಾಕಿ ಹಚ್ಚಿದಾಗ ಜಾಸ್ತಿ ಆಗುತ್ತಾ ಅನ್ನೋ ಒಂದು ತರ್ಕಕ್ಕೆ ನಾವು ಬಿದ್ರೆ ನಾವು ನಿಜವಾಗ್ಲೂ ಅದನ್ನ ನಿರ್ಧಾರ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ನನ್ಗಂತೂ ಇದು ಒಂಥರ ಏನು ನಿರ್ಧಾರ ಮಾಡ್ಬೇಕು ಅನ್ನೋದು ಗೊತ್ತಾಗ್ದಲೇ ಇರೋಂಥ ವಿಷಯ. ಮಮತಾ, ನೀವೇನಂತೀರಾ ಇದಕ್ಕೆ? ಜಯಂತಿ, ಬರೀ ನಮ್ಮ ದೇಶದಲ್ಲ ಈ ತರ ಶಬ್ದ ಮಾಲಿನ್ಯ ಆಗ್ಲಿ ಇದಾಗ್ಲಿ ಏನು ಅನ್ಕೋತಾ ಇದೀವಿ, ಬರೀ ನಮ್ಮ ದೇಶದಲ್ಲ ಇದು ಆಚರಣೆ ಇರೋದು. ನಮ್ಮ ಸುತ್ತಮುತ್ತಲಿನ ದೇಶಗಳಾದ ನೇಪಾಳ, ಶ್ರೀಲಂಕಾ, ಮೈನ್ಮಾರ್, ಬರ್ಮಾ ಎಲ್ಲ ಕಡೆ ಇದೆ. ಇನ್ನೂ ಮುಂದಕ್ಕೆ ತಗೊಂಡು ಹೋದರೆ ಇಂಗ್ಲೆಂಡಲ್ಲಿ ಲೆಸ್ಟರ್ ಅಂತ ಒಂದು ನಗರ ಇದೆ. ಆ ನಗರದಲ್ಲಿ ಪ್ರಪಂಚದ ಅತಿ ದೊಡ್ಡ ಇದಿದೆ ಸರ್, ಮೆರವಣಿಗೆ, ದೀಪಾವಳಿ ಮೆರವಣಿಗೆ ನಡೆಯೋದು ಇಂಗ್ಲೆಂಡಲ್ಲಿ. ಅದು ನಂಬ್ತೀರಾ ನೀವು? ಅದು ಒಂದು ರೆಕಾರ್ಡ್, ಅದು ಆ ಥರ ಇರುತ್ತೆ. ಇನ್ನು ನೇಪಾಳಲ್ಲಿ ದೀಪಾವಳಿನ ತಿಹಾರ್ ಅಂತ ಕರೀತಾರೆ. ನಮ್ದು ತ್ಯೋಹಾರಿಗೆ ಮೋಸ್ಟ್ಲಿ ತಿಹಾರ್ ಅಂತ ಅವ್ರ ಕಡೆ ಬಂದಿರ್ಬೋದು, ಹಬ್ಬ ಅಂತ. ತ್ಯೋಹಾರ್ ಅಂದ್ರೆ ಹಬ್ಬ ಅಂತ, ಇವರು ತಿಹಾರ್ ಅಂತಾರೆ. ಅದನ್ನ 3 ಭಾಗದಲ್ಲಿ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ. ಒಂದು ಕುಕುರ ತಿಹಾರ್ ಅಂತ, ಒಂದು ಗೌ ತಿಹಾರ್ ಅಂತ, ಒಂದು ಬಾಯಿ ತಿಹಾರ್ ಅಂತ. ಕುಕುರ ತಿಹಾರ್ ಅಂದ್ರೆ, ಕುಕುರ ಅಂದ್ರೆ ನಾಯಿ ಅಂತ, ನಾಯಿಗಳು ಪೂಜೆ ಮಾಡ್ತಾರಂತೆ. ಎಷ್ಟು ವಿಶೇಷ ಅಲ್ವಾ? ಅಂದರೆ ನಮಗೆ ಗೊತ್ತೇ ಇಲ್ಲ, ನಾವು ಬರೀ ದೀಪ ಅದ್ರ ಬಗ್ಗೆನೇ ಅನ್ಕೋತಾ ಇರ್ತೀವಿ. ದೀಪಾವಳಿ ಅಂದರೆ ಪ್ರಪಂಚದಲ್ಲಿ ಬೇರೆ ಕಡೆನೂ ಏನು ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾಯಿಗಳಿಗೂ ಪೂಜೆ ಇದೆ, ಗೌ ತಿಹಾರ್ ಅಂದರೆ ಹಸುಗಳಿಗೂ ಪೂಜೆ ಇದೆ. ಅದಾದ್ಮೇಲೆ 3ನೇ ದಿನ ಬಾಯಿ ತಿಹಾರ್ ಅಂತ ಮಾಡ್ತಾರೆ. ಆ ಬಾಯಿ ತಿಹಾರ್ ಅಂದರೆ ಸಹೋದರ ಬಾಂಧವ್ಯ ಅಥವಾ ಆ ಥರ.
ಹಾಗಾಗಿ ಪ್ರಪಂಚದಾದ್ಯಂತ ಇದೆ. ನಾವೇ ಮಾಡ್ತಿದ್ದೀವಿ, ನಮ್ಮಿಂದನೇ ವಾಯು ಮಾಲಿನ್ಯ ಆಗ್ತಾ ಇದೆ ಅಂತ ಖಂಡಿತ ಅಲ್ಲ. ಇದ್ರ ಮೂಲಕ ಇದರ ಜೊತೆಗೆ ನನಗೆ ಇನ್ನೊಂದು ಕತೆ ಅನ್ನೋಕ್ಕಿಂತ ನಮ್ಮನೇಲೇ ನಡೆದಂತಹ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಾ ಇದೆ. ಇದು ಸುಮಾರು 70 ವರ್ಷದ ಹಿಂದಿನ ಕತೆ. ನಾನು ಇವತ್ತು ಹೇಳಲೇಬೇಕು, ಯಾಕೆಂದರೆ ಅದು ನನ್ನ ತಾಯಿಗಾಗಿರೋದು. ಜಯಂತಿ, ನನಗೆ ಇವಾಗ 55 ವರ್ಷ, ಅಮ್ಮಂಗೆ ಎಷ್ಟಾಗಿರ್ಬೋದು, ಅಮ್ಮ ಇಲ್ಲವೂ ಇಲ್ಲ. ಅವ್ರಿಗೇನಾಗಿತ್ತು ಸರ್, ಏನಾಯಿತು ಅಂತಂದರೆ, ಅವರು 4ನೇ ಕ್ಲಾಸಲ್ಲಿರುವಾಗ ಕೊಡ್ಲಿಪೇಟೆ, ನಮ್ಮ ಪಕ್ಕದ ಜಿಲ್ಲೆನೇ, ಕೊಡ್ಲಿಪೇಟೆಯಲ್ಲಿ ರಜಕ್ಕೋಸ್ಕರ ಬಂದಿರ್ತಾರೆ. ನನ್ನ ಸೋದರ ಮಾವ 1ನೇ ಕ್ಲಾಸು. ಅವ್ರೇನು ಮಾಡ್ತಾರೆ, ಅಕ್ಕ ಎದ್ದೇಳು ಪಟಾಕಿ ಹೊಡಿಯೋಣ, ಅಕ್ಕ ಎದ್ದೇಳು ಪಟಾಕಿ ಹೊಡಿಯೋಣ ಅಂದಾಗ ಅಮ್ಮ ಎದ್ದೇಳೋದಿಲ್ಲ, ಮಲಗಿಬಿಟ್ಟಿರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಇವರೇನು ಮಾಡ್ತಾರೆ, ಸುರ್ಸುರು ಬತ್ತಿಯನ್ನು, ಸುಡ್ತಾ ಇರೋ ಸುರ್ಸುರು ಬತ್ತಿಯನ್ನು ಅವ್ರ ಎಡಗಿವಿಗೆ ಹಿಂಗೆ ಇಟ್ಬಿಟ್ಟು ಎಬ್ಬಿಸ್ತಾರೆ. ಅವತ್ತು ಏನಾಗತ್ತೆ, ಅದು ಗೊತ್ತು ನಿಮಗೆ, ಇಯರ್ ಡ್ರಮ್ ಹೋಗ್ಬಿಟ್ಟು ರಕ್ತ ಸುರಿದು ಬಿಡುತ್ತೆ. ಅಮ್ಮಂಗೆ ಕೊನೆವರೆಗೂ ಒಂದು ಕಿವಿ ಕೇಳಿಸ್ದೇ ಇದ್ದಿದ್ದು ವಿಷಾದನೀಯ. ನಾನು ಇದ್ರ ಮೂಲಕ ಏನು ಹೇಳ್ತಿದ್ದೀನಿ, ಚಿಕ್ಕ ಮಕ್ಕಳಿರೋರು ಅಥವಾ ಒಂದು ಎಲ್ಲರ ಕಡೆಗೂ ಗಮನ ಕೊಡಬೇಕು. ಪಟಾಕಿ ಹಚ್ಚುವಾಗ ಒಂದು ಗಮನ ಕೊಡಿ. ಮಕ್ಳು ಏನು ಮಾಡ್ತಿದ್ದಾರೆ, ಏನು ಮಾಡ್ತಿರ್ಬೋದು. ಆವತ್ತಿನ ದಿವಸ ಎಂಥ ಸೌಲಭ್ಯಗಳು ಇಲ್ದಲೇ ಇರೋದ್ರಿಂದ, ಕೊಡ್ಲಿಪೇಟೆ ಸಣ್ಣ ಊರು, ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಹೋಗೋಷ್ಟೊತ್ತಿಗೆ 2 ದಿನ ಆಗಿತ್ತು. ಅಮ್ಮಂಗೆ ಕಿವಿ ಕೊನೆವರೆಗೂ ಕೇಳಿಸ್ಲಿಲ್ಲ. ನನ್ನ ಸೋದರ ಮಾವನಿಗೆ ಆ ನೋವು ಕೊನೆವರೆಗೂ ಉಳಿದಿತ್ತು. ಈ ನೋವು, ಹತಾಶೆ ಎಲ್ಲ ಬೇಡ ಅನ್ನೋದಾದರೆ ಆದಷ್ಟು ನೀವು ನಿಮ್ಮ ಸಣ್ಣ ಮಕ್ಕಳು ಏನು ಮಾಡ್ತಿದ್ದಾರೆ, ದೀಪಾವಳಿ ದಿವಸ ಪಟಾಕಿನ ಹೆಂಗೆ ಉಪಯೋಗಿಸ್ತಾ ಇದ್ದಾರೆ. ಈಗ ಆಗಿನ ಕಾಲದ ಮಕ್ಕಳಿಗಿಂತ ಈಗಿನ ಕಾಲದ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ ನನ್ನ ಪ್ರಕಾರ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಒಂದು ಕಣ್ಣಲ್ಲ 2 ಕಣ್ಣಿಟ್ಟರೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನೋಡಿ, ಕೇಳಿದ್ವಲ್ಲ ಇವರು ಹೇಳಿದಂತಹ ಒಂದು ಕಥೆಯನ್ನು. ನಿಜಕ್ಕೂ ಕೂಡ ಇದು ಮನ ಮುಟ್ಟುವಂತಹ ಒಂದು ಕತೆ. ಇದರಿಂದ ನಾವು ಕಲಿಬೇಕಾದೇನಪ್ಪ ಅಂದರೆ, ಮೇಡಮ್ ಅವರು ಹೇಳಿದ್ರು, ಈಗ ಎಲ್ಲ ಮಕ್ಕಳಿಗೂ ಕೂಡ ನಯವಾಗಿ, ಹಿತವಾಗಿ, ಮಸಾಜ್ ಮೂಲಕ ಒಂದು ಎಲ್ಲರಿಗೂ ಮೆಸೇಜನ್ನು ಕೊಟ್ಟಿರುವಂಥ ಇವರ ಮಾತನ್ನು ಕೇಳ್ತಾ ಇದ್ದರೆ, ನಿಜಕ್ಕೂ ಕೂಡ ದೀಪಾವಳಿ ಆಚರಣೆ ಬಗ್ಗೆ ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ, ಬಾಗಿಲಲ್ಲಿ ಚಪ್ಪರದ ತೋರಣ, ಮನೆಯಲ್ಲಿ ಮಧ್ಯಾಹ್ನ ಸಿಹಿ ಹೂರಣ, ನಮ್ಮ ಭೂಮಿಕಾ ಚಾನಲ್ನಲ್ಲಿ ದೀಪಾವಳಿ ರಸದೌತಣ. ಇಂತಹ ರಸದೌತಣ ಮೂಲಕವಾಗಿ ಈ ದೀಪಗಳ ಮೂಲಕ ಮಾತಿನ ಪಟಾಕಿ ಚಟಾಕಿಯನ್ನು ಹಾರಿಸುವಂತಹ ಈ ಕಾರ್ಯಕ್ರಮದಡಿಯಲ್ಲಿ ಮಾತು ಸೇರಿದರೆ ನುಡಿ, ತಾಕಿದರೆ ಕಿಡಿ ಎಂಬಂತೆ ಈ ಪಟಾಕಿಯ ಕಿಡಿಯನ್ನು ಹಾರಿಸಲಿಕ್ಕೆ, ಈ ಪಟಾಕಿಯ ಕಿಡಿಯನ್ನು ನಮ್ಮ ಮಕ್ಕಳಿನ ಹಿಡಿಯ ಮೂಲಕ ನಮ್ಮ ದೇಶಕ್ಕೆ ಮಾದರಿಯಾಗುವಂತಹ ಸತ್ಪ್ರಜೆಯಾಗುವಲ್ಲಿ ಮಕ್ಕಳ ಪಾತ್ರ ಬಹಳ ದೊಡ್ಡದು. ಅಂತರ ಮಕ್ಕಳ ಮನಸ್ಸೇ ಚಂದ. ಮಕ್ಕಳಿನ ಮನಸ್ಸಿನ ಬಗ್ಗೆ ಜಯಂತಿ ಶೇಖರ್ ಅವರು ಏನು ಹೇಳ್ತಾರೆ? ದೀಪಾವಳಿ ಹಬ್ಬದಷ್ಟು ಸುಂದರವಾದ, ರಮಣೀಯವಾದ ಹಿನ್ನೆಲೆಯ ಕಥೆಗಳನ್ನು ಹೊಂದಿರುವಂತಹ ಹಬ್ಬ ಯಾವುದು ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಬಹಳ ವಿಶಿಷ್ಟವಾದ ಹಬ್ಬ. 5-6 ದಿನಗಳ ಕಾಲ ನಡೆಯುವಂತಹ ಹಬ್ಬ. ಉತ್ತರ ಭಾರತದಲ್ಲಿ ಧನ್ತೆರಸ್ ಅನ್ನೋದು ಬಹಳ ಪ್ರಸಿದ್ಧವಾದ ಹಬ್ಬ. ಸಮುದ್ರ ಮಥನ ಕಾಲದಲ್ಲಿ ಧನ್ವಂತರಿ ಮೊದಲು ಸಮುದ್ರ ಮಥನದಿಂದ ಅವನು ಬರ್ತಾನೆ. ಅವನು ಬರಾಗ ಒಂದು ಆಯುರ್ವೇದದ ಮೂಲಿಕೆಗಳೊಂದಿಗೆ ಆಯುರ್ವೇದ ಶಾಸ್ತ್ರವನ್ನು ಸಹ ತಗೊಂಡು ಬಂದಂತಹ ಆ ಮಹನೀಯನ ಒಂದು ಮೊಟ್ಟ ಮೊದಲ ಆಚರಣೆಯೇ ಧನ್ತೆರಸ್ ಆಗಿದೆ. ಅದೇ ರೀತಿ ಮುಂದುವರೆದ ಹಾಗೆ ಏನೇನೋ ಆಚರಣೆಗಳಿದೆ ಅಂತ ನಮ್ಮ ಗುರುಗಳು ನಿಮ್ಗೆ ಆವಾಗ್ಲಿಂದ ಎಲ್ಲಾನು ಹೇಳ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಆಚರಣೆಗಳನ್ನ ನಾವು ಪ್ರತಿಯೊಂದು ಮಾಡಕ್ಕಾಗದೆ ಹೋದ್ರೂ ಸಹ ನಾವು ಪ್ರತಿಯೊಂದ್ರ ಬಗ್ಗೆ ಸಹ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಇರುವುದೊಂದೇ ಜೀವನ. ನಮಗೆ ಗೊತ್ತಿಲ್ಲದಂತೆ ಬರುವ ಬಾಲ್ಯ, ತಿಳಿಯದೇ ಜಾರಿ ಹೋಗುವಂತಹ ಯೌವನ, ಹಾಗೆ ಕರೆಯದೇ ಬರುವಂತಹ ಮುಪ್ಪು, ಇವೆಲ್ಲರ ನಡುವೆ ನಾವು ಜೀವಿಸುವಂತಹದ್ದೇ ಜೀವನ. ಹಾಗಾಗ್ಬಿಟ್ಟು ನಾವೆಲ್ಲಾ ಹಬ್ಬನೂ ಎಲ್ಲಾ ಆಚರಣೆನೂ ನಾವು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಪ್ರತಿಯೊಂದ್ರ ಬಗ್ಗೆ ಸಹ ನಾವು ಸ್ವಲ್ಪವಾಗೂ ತಿಳ್ಕೊಂಡೇ ಇರ್ಬೇಕು. ಯಾಕೆಂದ್ರೆ ಹೇಗಿರ್ಬೇಕು ಒಂದು ಈ ಸಾಮರಸ್ಯ ಅಂದ್ರೆ, ಈ ಹಬ್ಬಗಳಿರದೆ ನಮ್ಮ ಜೀವನದಲ್ಲಿ ಸಾಮರಸ್ಯವನ್ನು ಉಂಟು ಮಾಡೋದಕ್ಕೆ. ನಾನು ಅದಕ್ಕೆ ಉತ್ತರ ಭಾರತದಲ್ಲಿ ಒಂದು ಪ್ರಸಿದ್ಧಿಯಾಗಿರುವಂತಹ ಒಂದು ದಿಯಾ ರಾಕ್ಷಸನ್ನಂತಹ ಒಂದು ಚಿಕ್ಕ ಘಟನೆಯನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಬಹಳ ಸಂತೋಷದಿಂದ ಆ ಜನಗಳು, ಆ ಗ್ರಾಮವಾಸಿಗಳು ಎಲ್ಲರೂ ಜೀವನ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿರುವಂತಹ ಕಾಡಿನಲ್ಲೇನೆ ರಾಕ್ಷಸ ಇರ್ತಾನೆ. ಅವನ್ ಕೆಲಸ ಇನ್ನೇನು ಗೊತ್ತಿದೆ ಅಲ್ವಾ, ಪ್ರತಿದಿನ ಬರ್ತಾ ಇರ್ತಾನೆ, ಯಾರನ್ ಬೇಕಾ ತಿಂತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಸ್ವಲ್ಪ ದಿನ ಕಳೆದ್ಮೇಲೆ ಅವನ್ ಪ್ರತಿ ಸಾರಿ ಬಂದಾಗ ಒಂದು ವಿಷಯನ ಗಮನಿಸ್ತಾ ಇರ್ತಾನೆ. ಬೇರೆ ಜನಗಳೆಲ್ಲಾನು ಬಹಳ ಸಂತೋಷದಿಂದ ನಗುತ್ತಾ ಅವರ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾರೆ. ಒಂದು ದಿನ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನ್ ಯಾಕೆ ಅವ್ರಿಗಿರುವಂತಹ ಸಂತೋಷ ನನಗಿಲ್ಲ, ಹಾಗಾಗಿ ನಾನು ಅವ್ರ ಗೆಳೆತನವನ್ನ ಬಯಸ್ಬೇಕು ಅಂತ ಹೇಳಿ ಅಂತ ಬಂದ ಗ್ರಾಮದ ಜನರನ್ನ ಒಂಥರ ಬೇಡ್ಕೊಂತಾನೆ.
ನನ್ನನ್ನ ನಿಮ್ಮ ಗೆಳೆಯನಾಗಿ ಮಾಡ್ಕೊಳ್ಳಿ, ನಾನ್ ನಿಮ್ಮನ್ನ ತಿನ್ನೋದ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಯಾರಿಗೂ ಅವನ ಬಗ್ಗೆ ನಂಬಿಕೆ ಬರೋದಿಲ್ಲ. ಕೊನೆಗೆ ಎಲ್ರು ಯೋಚನೆ ಮಾಡ್ತಾರೆ, ಅವನನ್ನ ಗೆಳೆಯನನ್ನಾಗಿ ಮಾಡ್ಕೊಂಡ್ರು ನಮ್ಮನ್ ತಿಂತಾನೆ, ಮಾಡ್ಕೊಂಡಿಲ್ಲ ಅಂದ್ರೂ ನಮ್ಮನ್ ತಿಂತಾನೆ, ಯಾತಕ್ ಚಿಂತೆ ಮಾಡ್ಬೇಕು, ಸರಿ ನೀನು ನಮ್ಮ ಗೆಳೆಯನಾಗಿ ಇಲ್ಲೇ ಇದ್ಬಿಡಪ್ಪ ಅಂತ ಹೇಳ್ತಾರೆ. ಆವಾಗ ಅವನಿಗೆ ತುಂಬಾ ಸಂತೋಷ ಆಗಿ ಹೇಳ್ತಾನೆ, ನಾನ್ ನಿಮ್ಗೆಲ್ಲರಿಗೂ ಎಲ್ಲಾರ್ಗೂ ಸೇರಿ ಏನೋ ಒಂದ್ ಕಾಣಿಕೆ ಕೊಡ್ತೀನಿ ಅಂತಾನೆ. ಈಗಿನ ಕಾಲದಲ್ಲಾದ್ರೆ ಕಾಣಿಕೆ ಕೊಡ್ತೀನಿ ಅಂದ ತಕ್ಷಣ ಯಾರೋ ಒಬ್ಬ ಲೀಡರ್ ಖಜಾನೆನೊಳಗೆ ಹೋಗಿ ಕುತ್ಕೊಂಡ್ಬಿಡ್ತಾ ಇತ್ತು. ಆದ್ರೆ ಇದು ಆಗಿನ ಕಾಲ ನೋಡಿ. ಹಾಗಾಗ್ಬಿಟ್ಟು ಆ ಪ್ರಜೆಗಳೆಲ್ಲ ಸರಿ ಯೋಚನೆ ಮಾಡ್ತಾರೆ, ಆ ಗ್ರಾಮದವರೆಲ್ಲ ಎಲ್ಲಾರ್ಗೂ ಕೊಡಂತಹ ಕಾಣಿಕೆ ಏನ್ ಇಸ್ಕೋಬೇಕು ಆ ರಾಕ್ಷಸನ ಹತ್ರ ಅಂತ ಹೇಳಿಬಿಟ್ಟು. ಹಾಗೆ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ, ಎಲ್ಲ ಯೋಚನೆ ಮಾಡಿ ಹೇಳ್ತಾರೆ, ನೋಡಪ್ಪ ನೀನು ನಾವ್ 5 ದಿನ ಹಬ್ಬ ಮಾಡ್ತೀವಿ, 5 ದಿನ ನಮ್ಮ ಊರನ್ನೆಲ್ಲ ನೀನ್ ಸಿಂಗರಿಸ್ ಮಾಡಬೇಕು, 5 ದಿನನೂ ಪ್ರತಿಯೊಬ್ಬರು ಮನೆಯಲ್ಲೂ ದೀಪಗಳನ್ನ ಹಚ್ಚಬೇಕು, ಪ್ರತಿಯೊಬ್ಬರು ಮನೆಯಲ್ಲೂ ಹೂವಿನ ಚಪರ ಹಾಕಬೇಕು, ಅದ್ರ ಜೊತೆನಲ್ಲಿ ನೀನು ಪ್ರತಿಯೊಬ್ಬರ ಮನೆಗೂ ಸಹ ಒಂದು ಸಿಹಿ ತಿಂಡಿಗಳನ್ನ ತಲುಪಿಸ್ಬೇಕು. ಒಟ್ಟಿನಲ್ಲಿ 5 ದಿನ ನಾವು ಸಡಗರ ಸಂಭ್ರಮದಿಂದ ನಡೆಸ್ಬೇಕು, ಅಂತಹ ಗೆಳೆಯ ನೀನಾಗ್ಬೇಕು ಅಂತಂದಾಗ ಅವನು ಒಪ್ಕೊಂಡು ಅದೇ ರೀತಿ ಮಾಡ್ತಾನೆ. ಆ ರೀತಿಯಾಗಿ ನಡೆದು ಬಂದಿದೆ ಈ ದೀಪಾವಳಿಯ ಈ ಒಂದು ವಿಶಿಷ್ಟ. ಯಾಕೆಂದ್ರೆ ಅಲಂಕಾರ, ಹೂವಿನ ಅಲಂಕಾರ, ದೀಪದ ಅಲಂಕಾರ, ಸಿಹಿ ತಿಂಡಿಗಳ ವಿನಿಮಯ ಇದೆಲ್ಲ ನಡೆದಿದ್ದು ಅಲ್ಲಿಂದ ಅಂತ ಹೇಳ್ಬಿಟ್ಟು ಇದು ಒಂದು ಜಾನಪದ ಹಿನ್ನೆಲೆ ಇರುವಂತಹ ಒಂದು ಕತೆ. ಆದ್ರೆ ಗೆಳೆಯ ಅವನು ಆಗಿರ್ಬೋದು, ಆದ್ರೆ ಗೆಳೆಯ ಹೇಗಿರ್ಬೇಕು, ನಮಗೂ ಸಹ ಒಬ್ಬ ಒಳ್ಳೆಯ ಗೆಳೆಯ ಸಿಗ್ಲಿ ಅಂತ ನಾವು ಆಸೆ ಪಡ್ತೀನಿ. ಗೆಳೆಯ ಹೇಗಿರ್ಬೇಕು, ಶಸ್ತ್ರವನ್ನು ಎತ್ತದೆ ಯುದ್ಧವನ್ನು ಗೆಲ್ಲಿಸಿದಂತಹ ಕೃಷ್ಣನಂತಹ ಗೆಳೆಯ ನಮಗೆ ಸಿಗ್ಬೇಕು. ಅದೇ ರೀತಿ ತನ್ನ ಯಜಮಾನ ಸೋತೋಗ್ತಾನೆ ಅಂತ ಗೊತ್ತಿದ್ರು ಕೊನೆ ತನಕ ಅವನು ಬೆನ್ನು ಬಿಡದೆ ಅವನ ಜೊತೆಯಲ್ಲೇ ಇದ್ದಂತಹ ಕರ್ಣನಂತ ಗೆಳೆಯ ನಮಗೆ ಸಿಗ್ಬೇಕು. ನಮಗೆ ಗೆಳೆಯ ಸಿಗೋದಷ್ಟೇ ಅಲ್ಲ, ನಾವು ಸಹ ಅಂತಹ ಉತ್ತಮ ಗೆಳೆಯರಾಗೋದಕ್ಕೆ ನಾವು ಆಸೆ ಪಡೋಣ. ಹಾಗೆ ಒಳ್ಳೆ ವ್ಯಕ್ತಿ ನಮಗ್ ಗೆಳೆಯ ಆಗ್ಲಿ ಅಂತ ಅನ್ಕೊಳೋದ್ ಬೇಡ, ನಾವು ಸಹ ಒಳ್ಳೆಯ ಅವರಿಗೆ ಗೆಳೆಯತಿರಾಗೋಣ ಅಂತ ಅನ್ಕೊಂಡ್ಬಿಟ್ಟು ಈ ಒಂದು ದೀಪಾವಳಿಯ ಈ ಒಂದು ಸಂದೇಶವನ್ನ ನಾವೆಲ್ಲರೂ ಒಂದ್ ಸ್ವಲ್ಪ ಮನನ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ. ಏನಂತೀರಾ ಸರ್ ನೀವು? ಖಂಡಿತ ಮೇಡಮ್, ನಿಮ್ಮ ಮಾತುಗಳು, ಕತೆಗಳು ನಿಜಕ್ಕೂ ಕೂಡ ಹೃದಯ ಸ್ಪರ್ಶಿಯಾಗಿದ್ದವು. ಈಗ ವೀಕ್ಷಕರೇ, ನಾವೆಲ್ಲ ಕಥೆಯನ್ನು ಕೇಳಿದ್ದೇವೆ, ಕಥೆಯ ಮೂಲಕ ನಿಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ. ಈಗ ಕವನಗಳ ಮೂಲಕ ನಿಮಗೆ ಮಸಾಜ್ ಮೂಲಕ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮಮತಾ ಹರೀಶ್ ಅವರು. ಏನು ಗೊತ್ತಾ ಸರ್, ನಮ್ಮ ಮನೇಲಿ ನಾನು ಅವಾಗ ಗೀಚ್ತಾ ಇರ್ತೀನಲ್ಲ, ಚೆನ್ನಾಗಿ ಅನಿಸಿದಾಗ ಕವಿಯಿತ್ರಿ ಅಂತಾರೆ, ಚೆನ್ನಾಗಿ ಇಲ್ಲದೆ ಇದ್ದಾಗ ಅಥವಾ ಅವ್ರ ಮನಸ್ಸಿಗೆ ನನ್ನ 4 ಸಾಲುಗಳು ನಾಟದೇ ಇದ್ದಾಗ ಕಪಿಯಿತ್ರಿ ಅಂತ ಇರ್ತಾರೆ. ಆಯ್ತಾ? ಇವಾಗ ಅದಕ್ಕೋಸ್ಕರ ರಾಘವೇಂದ್ರ ಇಟಗಿಯವರ 4 ಸಾಲು ನನಗೆ ಯಾವತ್ತೂ ಪ್ರತಿ ಸತಿ, ಅಂದರೆ ಎಲ್ಲ ಕಡೆ ಬೇರೆ ಬೇರೆ ಕವನಗಳು, ಹಾಡುಗಳು ಎಲ್ಲ ಕೇಳಿರ್ತೀವಿ, ಇದು ಸ್ವಲ್ಪ ವಿಶೇಷ. ರಾಘವೇಂದ್ರ ಇಟಗಿಯವರ 4 ಸಾಲನ್ನ ಓದಕ್ಕೆ ಇಷ್ಟಪಡ್ತೀನಿ. ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ, ಕಿಟಕಿ ಬಾಗಿಲು ತೆರೆದು ಬರಮಾಡು ಒಳಗೆ, ಬೀದಿ ಬಯಲನ್ನು ಗುಡಿಸಿ ಚಳಿಯ ತೋರಣ ಕಟ್ಟಿ, ಕಾದಿಹುದು ಸುಳಿಗಾಳಿ ಕಳ್ಳದನಿಯಲ್ಲಿ ಹಾಡಿ, ನೆನ್ನೆ ರಾತ್ರಿಯ ಹೊತ್ತು ಮುಳ್ಳು ಹೊಂಗೆಯ ಮುಸುಕು, ಇನ್ನು ಮಲಗುವುದೇ ಅದು ಕಣ್ಣು ತೆರೆದು ನೋಡಿ, ಅಲ್ಲಿ ಮಾಮರ ನೋಡು ಎಂತೊಂದೋ ತಳಿರಿಹುದು, ಆ ಹಸಿರು ಎಷ್ಟು ಮೋಹಕ ಏನದರ ಬೆಳಗು, ನಾಳೆಯು ಬರವು ಹೂವಾಗಿ ಪರಿಮಳಿಸೆ, ಮುಕ್ತವಾಗಿ ಜಗವು ತಲೆಬಾಗಿ ನಿಂದಿಹುದು, ಎಲ್ಲಿಂದ ಬಂದಿಹುದು, ಏನೆಂದು ಮೊರೆಯುತ್ತಿದೆ, ಯಾರನ್ನು ಹಂಬಲಿಸಿ ಏಕೆಂದು ಕರೆಯುತ್ತಿದೆ, ಇವತ್ತೇ ಏಕೆ ಕರೀತಾ ಇದೆ ಅಂತ ರಾಘವೇಂದ್ರ ಇಟಗಿಯವರ ಪ್ರಶ್ನೆ. ಎಂಬ ಪ್ರಶ್ನೆಯು ಕೆದಕಿ ಮುಸಿ ಕೆಳೆಯದಿರು ಮತ್ತೆ, ಇದೋ ಬಂದೆ ಎನ್ನುತ್ತಾ ಎದ್ದೇಳು ಸ್ವಾಗತಿಸೋಣ ಈ ದೀಪಾವಳಿನ ಅಂತ ರಾಘವೇಂದ್ರ ಇಟಗಿಯವರು ಹೇಳ್ತಾರೆ. ಇಷ್ಟೊತ್ತು ಕೂಡ ಮಾತಿನ ಪಟಾಕಿ, ಹಾಸದ ಚಟಾಕಿಯ ಮೂಲಕ ದೀಪಾವಳಿಯ ಒಂದು ಸಂದೇಶವನ್ನು ನೀವೆಲ್ಲ ಮನದಣಿಯುವಂತೆ ಕೇಳಿದ್ದೀರಿ ಅಂತ ಭಾವಿಸಿದ್ದೇವೆ. ನೆನ್ನೆಯದು ನೆನಪುಗಳು, ಮುಂದಿನದು ಕನಸುಗಳು, ಇಂದಿನದು ಅನುಭವವು, ಇದುವೇ ಜೀವನವು, ಕೈಯೆಲ್ಲ ಮರೆಯಾಗಿ ಸಿಹಿಯೆಲ್ಲ ನೆನಪಾಗಿ, ಕುಣಿವ ಮನವೇ ನಮಗಬ್ಬವು. ಅಂತಹ ಹಬ್ಬದ ಮೂಲಕವಾಗಿ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ದೀಪದಂತೆ ನಾವು ಬೆಳಗಿದರೆ ಮಾತ್ರ ಒಂದು ದೀಪದಿಂದ ಸಾವಿರಾರು ದೀಪಗಳನ್ನು ಬೆಳಗುವಂತೆ ನಮ್ಮೀ ಬದುಕು ಬೇರೆ ಎಲ್ಲರಿಗೂ ಕೂಡ ಆದರ್ಶದಾಯಕವಾಗಿರಲಿ. ನಾವು ಬೆಳಗೋಣ, ನಮ್ಮಿಂದ ಬೇರೆಯವರನ್ನು ಬೆಳಗಿಸೋಣ. ಅದಕ್ಕೆ ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಈಸ್ ಬೆಟರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ನಾವು ಮಾಡುವ ಸೇವೆಯೇ ಶರೀರ ಮಾತ್ರಂ ಖಲು ಧರ್ಮ ಸಾಧನಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಎಂಬಂತೆ, ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಈ ನಮ್ಮ ಜೀವನವೇ ಉರಿಯುವಂತಹ ದೀಪವಾಗಲಿ. ಈ ನಮ್ಮ ದೇಹ, ತನು, ಮನ, ಧನವೆಂಬ ಕೂಡಿದಂತಹ ಈ ನಮ್ಮ ಜೀವನ ಉರಿಯುವಂಥ ದೀಪವಾಗಿ, ಬೇರೆಯವರ ಬೆಳಗುವಂಥ ದೀಪವಾಗಿ, ಅವರಿಗೆ ಸುಜ್ಞಾನದ ದಾರಿದೀಪವಾಗಿ, ಅಜ್ಞಾನದ ಕತ್ತಲೆಯನ್ನು ಹೊರದೋಡಿಸಿ ಸುಜ್ಞಾನದ ಬೆಳಕನ್ನು ಚೆಲ್ಲುವುದಾದರೆ
ನಮ್ಮ ಜೀವನ ಸಾರ್ಥಕ ಸಾರ್ಥಕ ಸಾರ್ಥಕ. ಬನ್ನಿ ವೀಕ್ಷಕರೇ, ನಾವೆಲ್ಲರೂ ಕೂಡ ಈ ದೀಪಾವಳಿಯಂದು ಪಣ ತೊಟ್ಟೋಣ. ಅಜ್ಞಾನವೆಂದು ಕಳೆದುಕೊಂಡು ಸುಜ್ಞಾನದಿಂದ ಬೆಳಗಿದರೆ ನಾವು ಧನ್ಯರಾಗ್ತೀವಿ. ನಮ್ಮ ನಾಡಿಗೆ ಕೀರ್ತಿದಾಯಕರಾದಂಥ ಸತ್ಪ್ರಜೆಯಾಗುವುದರಲ್ಲಿ ಸಂದೇಹವಿಲ್ಲ. ನಾವು ದೇಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾವು ಬದಲಾದರೆ ಮಾತ್ರ ದೇಶವು ಬದಲಾದೀತು ಎಂಬ ಕವಿಯ ವಾಣಿಯಂತೆ ನಾವು ಬದಲಾಗೋಣ. ಜ್ಞಾನದಿಂದ ವಿಜ್ಞಾನದಿಂದ ಸುಜ್ಞಾನದೆಡೆಗೆ ಬದಲಾಗೋಣ. ನಮ್ಮ ಜೀವನ ರಥ ಸಾಗುವ ಪಥ ಗುರಿಯತ್ತ ಸಾಗೋಣ. ತನ್ಮೂಲಕ ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿದಾಯಕರಾದಂಥ ಹಿಂದೂಸ್ತಾನವು ಎಂದು ಮರೆಯದ ಭಾರತ ಕಣ್ಮಣಿಯು ನಾವೆಲ್ಲರೂ ಆಗೋಣ, ನಾವೆಲ್ಲರೂ ಬೆಳಗೋಣ, ಉದ್ಧಾರವಾಗೋಣ, ಉದ್ಧಾರವಾಗಿ ಇತರರನ್ನು ಉದ್ಧರಿಸೋಣ. ನಮಸ್ಕಾರ.